ನಾನು ಅದೇ ಒಂದ್ 7 ತಿಂಗಳಿಂದ ಅವಳಿಗೆ ಪುಸ್ತಕ ಕೊಡಕ್ ಶುರು ಮಾಡಿದ್ದೆ. 7ನೇ ತಿಂಗಳಿಂದ 7ನೇ ತಿಂಗಳಿಂದ ಶುರು ಮಾಡಿದ್ದೆ. ಅಂದ್ರೆ ಅವಳು ಅವಳ ಅತ್ತಾಗ ನಿಮ್ ಪುಸ್ತಕನೇ ಕೊಡ್ತಿದ್ರ ಏನು? ಹಾಗಲ್ಲ, ಬೇರೆ ಆಟಿಗೆ ಅವಳು ಜಾಸ್ತಿ ಇಷ್ಟ ಪಡುದಿಲ್ಲ ಇದಿತ್ತು. ಹಾ ಪುಸ್ತಕ ಕೊಟ್ರೆ ಅದ್ರಲ್ಲಿ ಚಿತ್ರಕಂತ ಸುಮ್ನೆ ಹಂಗೆ ಇರ್ತಿದ್ಳ. ಸುಮ್ನೆ ಇರ್ತಿದ್ದಾಳ. ಹ್ಮ್ ಒಂದ್ 8-9 ತಿಂಗಳು ಇರುವಾಗ ಚಿತ್ರ ಎಲ್ಲ ಗುರ್ತಿಸ್ತಿದ್ದಾಳ. ಹ್ಮ್ ಅದಿಂದ ಹಾದ್ವರೆಗೂ ಚಿತ್ರ ಎಲ್ಲ ಗುರ್ತಿಸ್ತಿದ್ದಾಳ. ಹ್ಮ್ ಹಾಗಾಗಿ ಪುಸ್ತಕ ಇಷ್ಟ ಆಯ್ತು. ಅಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಅವು ಸುಮ್ನೆ ಇರ್ತವೆ ಅಲ್ವಾ? ಇಲ್ಲ, ಇವಳಿ ಮೊಬೈಲ್ ಬೇಕಂತಿಲ್ಲ, ಪುಸ್ತಕ ಒಂದ್ ಪೆನ್ ಇದ್ರೆ ಸಾಕು. ಪುಸ್ತಕ ಬಂದಿದ್ರೆ ಹಾ ಇಟ್ಕೊಂಡು ಗೀತಾ ಏನೋ ಸಾಕು. ಮಾಡ್ತಾ ಇರ್ತಾಳೆ ಹೊಸ ಅಂತ. ಹೊಸ ಪುಸ್ತಕ ಕೊಟ್ರೆ ಇಷ್ಟ ಆಯ್ತು. ಹ್ಮ್ ಸೊ ಅದಾದ್ಮೇಲೆ ಮತ್ತೆ ಅವಳು ಅದನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗ? ಈಗ ಯಾವ್ದೋ ಒಂದು ಪ್ರಾಣಿ ಹೆಸರಿರ್ಬೋದು, ಪಕ್ಷಿ ಹೆಸರಿರ್ಬೋದು, ನೀವೀಗ ಅದನ್ನು ತೋರಿಸಿದ್ಮೇಲೆ ಅವಳು ಯಾವ್ದಂತ ಹೇಳ್ತಿದ್ಲು? 1 ವರ್ಷ ಇರುವಾಗ್ಲೇ ಮನೇಲಿ ವಸ್ತು ಎಲ್ಲ ತೋರ್ಸಿದ್ರೆ ಯಾವ್ದಂತ ನಾವ್ ಹೇಳಿದ್ರೆ ಅದನ್ನ ತೋರ್ಸ್ತಿದ್ಲ, ಹ್ಮ್ ಅದ್ ನೆನ್ಪಿಟ್ಕೊಳ್ತಿದ್ಲ. ಹ್ಮ್ ಆಮೇಲೆ 1 ವರ್ಷ ಇರುವಾಗ್ಲೇ ಮಾತಾಡ್ಲಿಕ್ಕೆ ಬೇಗ ಶುರು ಮಾಡಿದ್ದವಳು. 1 ವರ್ಷಕ್ಕೆ 1 ವರ್ಷ ಮಾತಾಡ್ತಿದ್ದಾಳು. ಫುಲ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ಅಪ್ಪ ಅಮ್ಮ ಬೇಕು ಬೇಡ ತುಂಬಾ ವರ್ಡ್ಸ್ ಎಲ್ಲ ಹೇಳ್ತಿದ್ದಾಳ. ಅಜ್ಜ ಅಜ್ಜಿ ಹ್ಮ್ ಅದೆಲ್ಲ ಹೇಳ್ತಿದ್ಲ. ಮಾತಾಡೋಕ್ ಬೇಗ ಶುರು ಮಾಡಕ್ಕೂ ನಮ್ಗೆ ಹೇಳಿ ಕೊಡಕ್ಕೂ ಸುಲಭ ಸುಲಭ ಆಯ್ತು. ಆಯ್ತಾ ಅಂತ.